ಎಲ್ಲರಿಗೂ ನಮಸ್ಕಾರ. ವೃಶ್ಚಿಕ ರಾಶಿಯವರೇ, ನಿಮ್ಮ ಕೈಗಳಿಗೆ ಕೋಳ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಈಗ ನಿಮಗೆ ಸತ್ಯ ತಿಳಿದ ನಂತರ ನೀವು ಆಶ್ಚರ್ಯಚಕಿತರಾಗ್ತೀರಾ. ನಿಮ್ಮ ಬೆನ್ನ ಹಿಂದೆ ದೊಡ್ಡ ಪಿತೂರಿ ನಡೆಯುತ್ತಿದೆ. ಹೌದು ಸ್ನೇಹಿತರೆ, ಖಂಡಿತವಾಗಿ ವೃಶ್ಚಿಕ ರಾಶಿಯವರೇ, ನೀವು ಸರಿಯಾಗಿ ಕೇಳಿಸಿಕೊಂಡಿದ್ದೀರಾ. ಸತ್ಯವು ನಿಮ್ಮ ಕಾಲಿನ ಕೆಳಗೆ ಬರುತ್ತದೆ. ಒಟ್ಟಾರೆಯಾಗಿ ನಿಮ್ಮ ನೆಲ ಜಾರುವಂತೆ ಭಾಸವಾಗುತ್ತಿದ್ದರೆ ಮುಂದಿನ 3-4 ದಿನದಲ್ಲಿ ನೀವು ಎಂದಿಗೂ ಕನಸು ಕಾಣದ ಏನಾದರೂ ನಿಮ್ಮ ಜೀವಿತ ಅವಧಿಯಲ್ಲಿ ಸಂಭವಿಸುತ್ತದೆ ಎಂದು ಸಂಪೂರ್ಣವಾದ ಸತ್ಯವನ್ನು ಕೇಳಿದ ನಂತರ ನಿಮ್ಮ ಜೀವಿತ ಅವಧಿಯಲ್ಲಿ ನೀವು ಧನ್ಯರಾಗುತ್ತೀರಾ ಎಂದು ಹೇಳುತ್ತೀರಿ. ನಾವು ನಿಮಗೆ ಖಾತರಿಪಡಿಸುತ್ತಿದ್ದೇವೆ, ಈ ವಿಷಯ ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. ನಿಮ್ಮ ಜೀವನದ ಅತ್ಯಂತ ದೊಡ್ಡ ಶುಭ ಸುದ್ದಿಯಾಗಿರುತ್ತದೆ. ನೀವು ಇದನ್ನು ಸ್ವೀಕರಿಸಲಿದ್ದೀರಾ. ನಿಮ್ಮ ಜೀವನವನ್ನು ಪ್ರಾರಂಭಿಸುವಂತಹ ಮೊದಲು ಮಾತೃದೇವಿಯ ನಿಜವಾದ ಭಕ್ತರಾಗಿದ್ದರೆ ಜೈ ಶ್ರೀ ಮಾತಾಜಿ ಎಂದು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಜೀವನದ ಪ್ರತಿಷೇಧದ ಮೇಲೂ ಕೂಡ ನೀವು ಹಿಡಿತವನ್ನು ಸಾಧಿಸಬಹುದು ಮತ್ತು ಸಿಹಿಯಾದ ಸುದ್ದಿಗಳನ್ನು ಸ್ವೀಕರಿಸಲು ಸಿದ್ಧವಾಗಬಹುದು. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಬದಲಾಗುತ್ತದೆ. ನಿಮ್ಮ ನಿಜವಾದ ಆತ್ಮದೊಂದಿಗೆ ನಿಮ್ಮ ಪ್ರಯಾಣ ಶುರುವಾಗುತ್ತದೆ. ನಿಮಗೆ ನೇರವಾಗಿ ದೇವಿಯ ಅನುಗ್ರಹವಾಗುತ್ತದೆ. ಪ್ರೀತಿಯನ್ನು ಪಡೆದುಕೊಳ್ಳುತ್ತೀರಾ. ನಿಮ್ಮ ಇಡೀ ಕುಟುಂಬವು ಅದನ್ನು ಸ್ವೀಕರಿಸುತ್ತದೆ. ಸ್ನೇಹಿತರೆ, ಒಟ್ಟಾರೆ ನಿಮ್ಮ ಜೀವನದಲ್ಲಿ ಈಗ ಬದಲಾವಣೆಯ ಕಾಲ ಆರಂಭವಾಗುತ್ತಿದೆ. ನಿಮ್ಮ ಪ್ರಾರ್ಥನೆಯನ್ನು ಭಗವಂತ ಕೇಳಿಸಿಕೊಂಡಿದ್ದಾರೆ. ಈಗ ವಿಶ್ವದಿಂದ ಒಂದು ವಿಶೇಷವಾದ ಸುದ್ದಿ ಬರುತ್ತದೆ. ಬಹಳ ಮುಖ್ಯವಾದ ಸೂಚನೆ ಬಂದಿದೆ. ಇದು ವಿಶ್ವದಲ್ಲಿ ಅತ್ಯಂತ ಶಕ್ತಿಶಾಲಿ ರಾಶಿಚಕ್ರ ಚಿಹ್ನೆಗೆ ಸಂಬಂಧಪಟ್ಟಂತ ವಿಚಾರವಾಗಿದೆ. ನಿಮ್ಮ ರಾಶಿಚಕ್ರ ಚಿಹ್ನೆ ಈಗ ಕುದುರೆಗಿಂತ ವೇಗವಾಗಿ ಓಡುತ್ತದೆ. ಯಾವುದು ನಿಮ್ಮ ಎಲ್ಲ ರೀತಿಯ ಕರ್ಮಫಲದಿಂದ ಅದೃಷ್ಟದಿಂದ ನಿಂತು ಹೋಗಿದ್ದ ಕೆಲಸಗಳು ಈಗ ಪುನಃ ಪ್ರಾರಂಭವಾಗುತ್ತದೆ. ನಿಮ್ಮ ಸರ್ವಶಕ್ತವಾಗಿರುವಂತಹ ವಿಶೇಷವಾದ ಶಕ್ತಿಯನ್ನು ಹೊರತಂದು ಎಲ್ಲವನ್ನ ಕೂಡ ಪಡೆದುಕೊಳ್ಳೋಕೆ ಸಿದ್ಧರಾಗಿರ್ತಕ್ಕಂಥ ವೃಶ್ಚಿಕ ರಾಶಿಯವರೇ, ಇಡೀ ವಿಶ್ವದಲ್ಲಿ ಅತ್ಯಂತ ಪ್ರಭಾವಶಾಲಿ ಮತ್ತು ಅತ್ಯುತ್ತಮ ವ್ಯಕ್ತಿಯಾಗಿರುವಂತಹ ನಿಮ್ಮ ಜೀವನದಲ್ಲಿ ಒಂದು ಸುದ್ದಿ ಹೊರಬರುತ್ತದೆ. ಅದನ್ನು ನೀವು ತಿಳಿದುಕೊಳ್ಳೋದು ಬಹಳ ಮುಖ್ಯ. ನೀವು ಅದನ್ನು ತಿಳಿದುಕೊಂಡರೆ ಆಶ್ಚರ್ಯಚಕಿತರಾಗ್ತೀರಾ. ಈ ಸುದ್ದಿಯನ್ನು ಕೇಳಿ ಕೆಲವರು ದಿಗ್ಭ್ರಮೆಗೆ ಒಳಗಾಗ್ತಾರೆ. ನಾನು ನಿಮ್ಮೊಂದಿಗೆ ಒಂದು ಸತ್ಯವನ್ನು ಹಂಚಿಕೊಳ್ಳಲು ಬಂದಿದ್ದೇನೆ. ಈ ಸತ್ಯವನ್ನು ನೀವು ತಿಳಿದುಕೊಳ್ಳಲೇಬೇಕು. ಇದು ಅನಿವಾರ್ಯವಾಗಿರುತ್ತದೆ. ಆರಂಭದಿಂದ ಕೊನೆವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಬಹಳ ಎಚ್ಚರಿಕೆಯಿಂದ ನೋಡಿ, ಏಕೆಂದರೆ ನಾನು ನಿಮಗೆ ಬಹಳ ಗೌಪ್ಯವಾದ ಮಾಹಿತಿಯನ್ನು ತಿಳಿಸಲು ಬಂದಿದ್ದೇನೆ. ಈ ಒಂದು ರಹಸ್ಯವನ್ನು ನೀವು ಬೇರೆಯವರ ಜೊತೆಗೆ ಹಂಚಿಕೊಂಡಾಗ ನಿಮ್ಮ ಆಶೀರ್ವಾದ ಬೇರೆಯವರ ಪಾಲಾಗುತ್ತದೆ. ನಿಮ್ಮ ಜೀವನದ ಅತ್ಯಂತ ಸಿಹಿ ಸುದ್ದಿ ನಿಮ್ಮನ್ನು ಬಿಟ್ಟು ದೂರ ಹೋಗುತ್ತದೆ. ಅದ್ಭುತವಾದ ಪವಾಡಗಳು ನಿಮ್ಮ ಮನೆಯಲ್ಲಿ ಜರುಗಬೇಕೆಂದರೆ, ನೀವು ಆಶ್ಚರ್ಯಚಕಿತರಾಗಬೇಕೆಂದರೆ ಖಂಡಿತವಾಗಿ ಸುದ್ದಿಯನ್ನು ಖಂಡಿತವಾಗಿ ನಿಮ್ಮ ಮನಸ್ಸಿನಿಂದ ಪೂರ್ಣವಾದ ಹೃದಯದಿಂದ ಒಪ್ಪಿಕೊಳ್ಳಬೇಕು. ನಿಮ್ಮನ್ನು ಇಷ್ಟಪಡದಂಥವರು, ನಿಮ್ಮ ಪ್ರಗತಿಯನ್ನು ಕಿರಿಕಿರಿ ಮಾಡುವಂಥವರು ನಿಮ್ಮ ಮುಂದೆ ಬಂದು ನಮಸ್ಕಾರ ಮಾಡ್ತಾರೆ. ಏಕೆಂದರೆ ಈಗ ನಿಮ್ಮ ಜಾತಕದಲ್ಲಿ ಒಂದು ಅದ್ಭುತವಾದ ಆಟ ನಡೆಯುತ್ತದೆ. ಈ ಆಟವನ್ನು ಭಗವಂತರಾದ ಮಹಾದುರ್ಗೆ ನಡೆಸುತ್ತಿದ್ದಾಳೆ. ಗ್ರಹಗಳ ಚಲನೆಗಳು ಮತ್ತು ನಕ್ಷತ್ರ ಪುಂಜಗಳು ನಿಮ್ಮ ಜೀವನದಲ್ಲಿ ಹೇಗೆ ಪವಾಡವನ್ನು ಮಾಡುತ್ತದೆ ಎಂಬುದನ್ನು ನೋಡಿ, ಗ್ರಹಗಳ ಸ್ಥಾನಗಳು ಮತ್ತು ನೀವು ಊಹಿಸಲು ಸಾಧ್ಯವಾಗದಷ್ಟು ತೀವ್ರವಾದ ಶಕ್ತಿ ಬದಲಾವಣೆಗೆ ಒಳಗಾಗುತ್ತದೆ. ನನ್ನ ಪ್ರೀತಿಯ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಈಗ ಒಂದು ದೊಡ್ಡ ಸುದ್ದಿ ಬರುತ್ತದೆ. ಈ ಸುದ್ದಿಯನ್ನು ಸ್ವೀಕರಿಸುವ ಮೊದಲು ನೀವು ಎಲ್ಲೆಡೆ ಸಮೃದ್ಧಿಯನ್ನು ನೋಡುತ್ತೀರಾ. ನಿಮಗೆ ಎಲ್ಲವೂ ಕೂಡ ಸಿಗುತ್ತದೆ. ವಿಶ್ವದ ಆಶೀರ್ವಾದಕ್ಕೆ ಒಳಗಾಗುತ್ತೀರಾ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಷಯವನ್ನು ಕೂಡ ನೀವು ಸ್ಪಷ್ಟವಾದ ಮನಸ್ಸಿನಿಂದ ಮತ್ತು ತೆರೆದ ಹೃದಯದಿಂದ ಕೇಳಿಸಿಕೊಳ್ಳಬೇಕು. ಬ್ರಹ್ಮಾಂಡದಲ್ಲಿ ಗಂಟೆಗೆ ಲಕ್ಷಾಂತರ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವಂತಹ ಈ ಭೂಮಿಯ ಮೇಲೆ ನೀನು ಸ್ಥಿರವಾಗಿ ನಿಂತಿದ್ದೀಯಾ. ಆದರೂ ನಿನ್ನ ಮನಸ್ಸು ಮಾತ್ರ ಒಂದು ಚಿಕ್ಕ ಸಮಸ್ಯೆಗೆ ಅಲುಗಾಡುತ್ತಿದೆ. ನಿನ್ನ ನೋವಿನ ಕಾರಣ ಪರಿಸ್ಥಿತಿಯಲ್ಲ, ಆ ಪರಿಸ್ಥಿತಿಗೆ ನೀನು ಕೊಟ್ಟಿರುವ ಅರ್ಥ. ಬ್ರಹ್ಮಾಂಡವೇ ನಿರಂತರ ಚಲನೆಯಲ್ಲಿದ್ದರೂ ಕೂಡ ಪ್ರಕೃತಿ ತನ್ನ ಸಮತೋಲನವನ್ನು ಕಾಪಾಡಿಕೊಂಡಿದೆ. ಹಾಗಿದ್ದಾಗ ನಿನ್ನ ಜೀವನದ ಈ ತಾತ್ಕಾಲಿಕ ಸವಾಲು ಶಾಶ್ವತ ಹೇಗೆ ಆಗಬಹುದು? ನೀನು ಭೂಮಿಯ ಮೇಲಿರುವ ಒಂದು ಸಣ್ಣ ದೇಹ ಮಾತ್ರ ಅಲ್ಲ, ಈ ಅನಂತ ಬ್ರಹ್ಮಾಂಡದ ಚೈತನ್ಯವೇ ನಿನ್ನೊಳಗೆ ಜೀವಿಸುತ್ತಿದೆ. ಹೀಗಿರುವಾಗ ಏಕೆ ಭಯ, ಏಕೆ ದುಃಖ, ಏಕೆ ಅತಿಯಾದ ಚಿಂತೆ? ವೃಶ್ಚಿಕ ರಾಶಿಯವರೇ, ನಿನ್ನೊಳಗಿನ ಶಕ್ತಿ ನಿನ್ನ ಸಮಸ್ಯೆಗಿಂತ ದೊಡ್ಡದು. ನಿನ್ನ ನಿಜವಾದ ಸ್ವರೂಪ ಯಾವ ಪರಿಸ್ಥಿತಿಗಿಂತಲೂ ವಿಶಾಲವಾಗಿದೆ. ಇದು ಕಳೆಯುತ್ತದೆ, ಆದರೆ ನೀನು ಉಳಿಯುತ್ತೀರಾ. ಶಾಂತವಾಗಿ, ಶಕ್ತಿಯಾಗಿ, ಸಂಪೂರ್ಣವಾಗಿ ನಿನ್ನ ಜೀವನ ಬದಲಾಗುತ್ತದೆ. ದೇವರ ಆಶೀರ್ವಾದ, ನಿನ್ನ ದೃಢ ಮನಸ್ಸಿನ ಶಕ್ತಿ, ಸರ್ವಶಕ್ತಿಯಾಗಿರ್ತಕ್ಕಂಥ ಒಂದು ದೇವಿಯ ಕೃಪೆ ನಿಮ್ಮ ಜೀವನದಲ್ಲಿ ನಾಟಕೀಯವಾದ ತಿರುವನ್ನು ತಂದುಕೊಡುತ್ತದೆ. ಆ ತಿರುವು ಬಂದ ತಕ್ಷಣ ನೀನು ಸರಿಯಾಗಿ ಕೇಳಿಸಿಕೊಂಡಿದ್ದೀಯಾ. ನಿನ್ನ ಸಂತೋಷ ಈಗ ದ್ವಿಗುಣವಾಗುತ್ತದೆ, ಲಾಭವನ್ನು ತಂದುಕೊಡುತ್ತದೆ. ಪ್ರತಿ
ಸಮಸ್ಯೆಯಲ್ಲಿ ಕಷ್ಟಗಳನ್ನು ತೆಗೆದುಹಾಕಿ ಒಂದು ಹೊಸ ಹೆಜ್ಜೆಯನ್ನು ಇಡಿಸುವಂತಹ ಒಂದು ವಿಶೇಷವಾದ ಗಂಟೆಗಳು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತದೆ. ಈ ಒಂದು ಅದ್ಭುತವಾದ ಪವಾಡವನ್ನು ಕಣ್ಣಾರೆ ಕಂಡ ನಂತರ ನಿಮ್ಮ ಜೀವನದಲ್ಲಿ ನೀವು ಹೇಳುತ್ತೀರಾ, ನಾನು ಬಹಳಷ್ಟು ಅದೃಷ್ಟವಂತೆ, ನನ್ನ ಜೀವನ ಅದ್ಭುತವಾಗಿದೆ. ನಿಮ್ಮ ಮನೆಗೆ ಪ್ರವೇಶ ಮಾಡುತ್ತಿರುವಂತಹ ಒಂದು ಶಕ್ತಿ ನಿಮ್ಮ ಸಂತೋಷವನ್ನು ಖಾತ್ರವಾಗಿ ಹೆಚ್ಚಿಸುತ್ತದೆ. ಸ್ನೇಹಿತರೆ, ನೀವು ಈಗ ಎಲ್ಲದಕ್ಕೂ ಅರ್ಹರಾಗಿದ್ದೀರಾ. ನಿಮ್ಮ ಜೀವನದಲ್ಲಿ ಇನ್ನು ಮುಂದಿನ 48 ಗಂಟೆಗಳಲ್ಲಿ ದೊಡ್ಡದಾದ ಒಂದು ವಿಶೇಷವಾದ ಒಂದು ಸುದ್ದಿ ಮತ್ತು ಒಂದು ದೇವತೆ ಪ್ರವೇಶವಾಗುತ್ತದೆ. ನಿಮ್ಮ ಹಣೆ ಬರಹವನ್ನು ಇದು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ನೀವು ಬಹಳಷ್ಟು ನೋವನ್ನು, ದುಃಖವನ್ನು, ಸಮಸ್ಯೆಗಳನ್ನು ಅನುಭವಿಸಿದ್ದೀರಾ ಮತ್ತು ಇಲ್ಲಿಯವರೆಗೂ ಬಹಳಷ್ಟು ವಿನಾಶವನ್ನು ಕಂಡಿದ್ದೀರಾ. ಆದರೆ ಇನ್ನು ಮುಂದೆ ಎಲ್ಲವೂ ಬದಲಾಗುತ್ತದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆಗಳಿಂದ ಪರಿಹಾರವನ್ನು ಕಂಡುಕೊಳ್ತೀರಾ. ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ಇನ್ನು ಮುಂದಿನ ಎಲ್ಲ ರೀತಿಯ ಜಾತಕದಲ್ಲೂ ಕೂಡ ವಿಶೇಷವಾದ ಸಂಯೋಜನೆ ರೂಪುಗೊಳ್ಳುತ್ತದೆ. ಹೌದು ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಅಪರೂಪವಾದ ಮತ್ತು ಶುಭ ಸಂಯೋಜನೆಯ ಹಲವು ವರ್ಷಗಳ ನಂತರ ನಿಮ್ಮ ಹಣೆ ಬರಹಕ್ಕೆ ಬಂದಿದೆ. ಇದೆಲ್ಲವೂ ನಿಜವಾಗಿಯೂ ನಿಮ್ಮ ವಿಧಿ ಎಂದು ಕರೆಯುವ ಆ ಪರಮಾತ್ಮನ ಅನುಗ್ರಹದಿಂದ ಫಲಿತಾಂಶವಾಗಿರುತ್ತದೆ. ಅದಕ್ಕೋಸ್ಕರ ಎಲ್ಲ ಜನ್ಮ ಕುಂಡಲಿಯಲ್ಲಿ ಅಂತಹ ಅದೃಷ್ಟ ಸಂಯೋಜನೆಗಳು ಬರುವುದಿಲ್ಲ. ವೃಶ್ಚಿಕ ರಾಶಿಯವರೇ, ನಿಮ್ಮ ಹಣೆ ಬರಹವು ನಿಜವಾಗಿ ಅತ್ಯುತ್ತಮವಾಗಿದೆ. ಇದರ ಹೊರತಾಗಿಯೂ ನೀವು ನಿಮ್ಮ ಸ್ವಂತದಾದಂತಹ ಕೆಲಸದಲ್ಲಿ ಹಣೆ ಬರಹವನ್ನು ಪ್ರಶ್ನಿಸುತ್ತಲೇ ಇರುತ್ತೀರಿ. ದೇವರು ನಿಮ್ಮನ್ನು ತುಂಬ ಆಶೀರ್ವದಿಸಿದ್ದಾರೆ. ನಿಮ್ಮ ಭವಿಷ್ಯದಲ್ಲಿ ನಿಮಗೆ ಅಪಾರ ಆಶೀರ್ವಾದಗಳು ಸಿಗುತ್ತದೆ. ಈ ಸಮಯ ಖಂಡಿತವಾಗಿ ಶ್ರೇಷ್ಠವಾಗಿದೆ. ಏಕೆಂದರೆ ಜುಲೈ ತಿಂಗಳು 2026 ಆಷಾಢ ಮಾಸದಲ್ಲಿ, ಅದರಲ್ಲೂ ಕೂಡ ಹುಣ್ಣಿಮೆಯ ನಂತರ ತುಂಬ ವೇಗವಾಗಿ ಚಲಿಸುತ್ತಿರುವಂತಹ ಮತ್ತು ನಿಮ್ಮೊಂದಿಗೆ ವೇಗವಾಗಿ ಕಾಯ್ದುಕೊಳ್ಳಬೇಕಾಗಿರುವಂತಹ ಘಟನೆಗಳು. ನೀವು ನಿಮ್ಮ ವೇಗವನ್ನು, ಅದು ಅದೃಷ್ಟದ ಸಮಯವನ್ನು, ಬಹಳಷ್ಟು ಅವಕಾಶವನ್ನು ಬಳಸಿಕೊಂಡರೆ ಯಶಸ್ಸು ಎನ್ನುವುದು ಸುಲಭವಾಗಿ ನಿಮ್ಮನ್ನು ತಲುಪುತ್ತದೆ, ನಿಮ್ಮ ಹಿಂದೆಯೇ ಬರುತ್ತದೆ. ನೀವು ಊಹಿಸಿರದಷ್ಟು ಸಾಧಿಸುವ ವಿಶೇಷ ದಿನ ಇದಾಗಿರುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಎಲ್ಲ ಕಠಿಣ ಪರಿಶ್ರಮದ ಫಲ ತಂದುಕೊಡುತ್ತದೆ. ನಿಮ್ಮ ಸಮರ್ಪಣೆ ದೊಡ್ಡದಾಗಿರುವಂತಹ ಆಶೀರ್ವಾದ ಸಾಧನೆಗೆ ಕಾರಣವಾಗುತ್ತದೆ. ಕಠಿಣ ಪರಿಶ್ರಮ ಮಾತ್ರ ಯಶಸ್ಸಿಗೆ ಕಾರಣವಾಗುವುದಿಲ್ಲ. ಅಷ್ಟೇ ಅಲ್ಲದೆ ಅದೃಷ್ಟವು ಚೆನ್ನಾಗಿರಬೇಕಾಗುತ್ತದೆ. ಇಂದು ನಿಮ್ಮ ಕಠಿಣ ಪರಿಶ್ರಮದ ಜೊತೆಗೆ ಅದೃಷ್ಟವು ಹೊಳೆಯೋದಕ್ಕೆ ಶುರು ಮಾಡ್ತಾ ಇದೆ. ಅದಾಗಿಯೂ ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು. ಈ ಸಂದರ್ಭದಲ್ಲಿ ನಿಮ್ಮ ಜಾತಕದಲ್ಲಿ ಇರ್ತಕ್ಕಂತಹ ಸಣ್ಣ ಪುಟ್ಟ ತಪ್ಪುಗಳನ್ನು ತೆಗೆದುಹಾಕೋದಕ್ಕೆ ನಾವು ಸಣ್ಣ ಪರಿಹಾರವನ್ನು ತಿಳಿಸಿಕೊಡ್ತೇವೆ. ಈ ಒಂದು ಮನೆಯಲ್ಲಿ ವಿಚಿತ್ರವಾದ ನಿರಾಳತೆ, ಆದರೆ ಒಂದು ವಿಷಯ ಉಳಿದಿದೆ. ಇಡೀ ಒಂದು ವಿಡಿಯೋದಲ್ಲಿ ನಿಮಗೆ ಶಕ್ತಿಶಾಲಿಯಾಗಿರುವಂತಹ ಮಾಹಿತಿ ಇದೆ. ಒಂದು ಹಗುರತೆ ಇರುತ್ತದೆ. ಒಂದು ವಿಷ್ಣುವಿನ ಒಂದು ಸಂಪೂರ್ಣವಾದ ಅನುಗ್ರಹ ಸಿಗುತ್ತದೆ. ನಿಮ್ಮನ್ನು ಆಶ್ಚರ್ಯಗೊಳಿಸುವಂತಹ ಭವಿಷ್ಯವಾಣಿ ಮತ್ತು ಅದನ್ನು ತಿಳಿದುಕೊಂಡ ನಂತರ ನಿಮ್ಮ ಮುಖದಲ್ಲಿ ಬರ್ತಕ್ಕಂತಹ ನಗು, ಮಂದಹಾಸ ಅರ್ಥ ಮಾಡಿಕೊಳ್ಳಲು ನೀವು ಮೊದಲು ಬೇರೆಯವರನ್ನೇನಾದರೂ ತಿಳಿದುಕೊಳ್ಳಬೇಕು ಎಂದು ನಾನು ನಿಮಗೆ ಸ್ಪಷ್ಟಪಡಿಸುತ್ತಿದ್ದೇನೆ, ಬಹಿರಂಗಪಡಿಸುತ್ತಿದ್ದೇನೆ. ನಿಮ್ಮ ಜೀವನದಲ್ಲಿ ಒಂದು ರಾತ್ರಿ ಬರುತ್ತದೆ ಮತ್ತು ನಾನು ನಿಖರವಾಗಿ ಹೇಳುತ್ತೇನೆ, ಎಲ್ಲವೂ ಸಂಪೂರ್ಣವಾಗಿ ಬದಲಾಗುವ ರಾತ್ರಿ ಅದಾಗಿರುತ್ತೆ. ನೀವು ಯಾವಾಗ ನಿಮ್ಮ ಜೀವನದಲ್ಲಿ ದುಃಖಿತರಾಗಿರ್ತೀರೋ, ಎಚ್ಚರವಾಗ್ತಿರೋ, ಜಗತ್ತು ವಿಭಿನ್ನವಾಗಿರುತ್ತದೆ. ಖಂಡಿತ ಸ್ನೇಹಿತರೆ, ಈ ತಿಂಗಳಲ್ಲಿ ಪರಿಹರಿಸಲಾಗದ ನಿಮ್ಮ ಸಮಸ್ಯೆಗಳನ್ನು ಒಂದೇ ರಾತ್ರಿಯಲ್ಲಿ ಪರಿಹರಿಸಲ್ಪಡುತ್ತದೆ. ಏಕೆಂದರೆ ಈ ಒಂದು ರಾತ್ರಿ ಯಾವಾಗ ಬರುತ್ತದೆ, ಅದರ ಚಿಹ್ನೆಗಳು ಯಾವ್ಯಾವು, ಈ ರಾತ್ರಿಯ ಸಂಪೂರ್ಣವಾದ ಒಂದು ಉತ್ತರವನ್ನು ಕಂಡುಕೊಳ್ಳಿ. ಪ್ರಯೋಜನವನ್ನು ಹೇಗೆ ಪಡೆಯುವುದು, ಇದೆಲ್ಲವೂ ನಂತರ ಬರುತ್ತದೆ. ಇದೀಗ ವಿಷ್ಣು ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ಆಶೀರ್ವಾದವನ್ನು ತಂದುಕೊಡ್ತಿದ್ದಾನೆ. ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ. ಒಟ್ಟಾರೆಯಾಗಿ ಆ ರಾತ್ರಿ ದೂರದಲ್ಲಿ ಉಳಿದಿಲ್ಲ. 29ನೇ ತಾರೀಕು ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಕಳೆದ 12 ವರ್ಷಗಳ ನಂತರ ಒಂದು ವಿಶೇಷವಾದ ಸುದ್ದಿಯನ್ನು ತಲುಪುವಂತಹ ಸಮಯ. ನಿಮ್ಮ ಕುಟುಂಬ, ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಚೇತರಿಸಿಕೊಳ್ಳುವಂತಹ ಸಮಯ. ನಿಮ್ಮ ಕಷ್ಟ, ಪರಿಶ್ರಮ ಈಗ ಉತ್ತರವನ್ನು ತಂದುಕೊಡುತ್ತದೆ. ಲೆಕ್ಕಾಚಾರ ಪ್ರಾರಂಭವಾಗಿದೆ. ವಿಧಿಯ ಒಂದು ಆಟ ಈಗ ಶುರುವಾಗುತ್ತೆ ಎಂಬುದರ ಸಂಕೇತವಾಗಿರುತ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಿಜವಾಗಿ ದೇವರ ಆಶೀರ್ವಾದ ನಿಂತುಕೊಳ್ಳುತ್ತದೆ. ಅಶಾಂತಿ ದೂರವಾಗುತ್ತದೆ. ನೀವು ಒಂದೇ ಬಗೆಯ ಧ್ವನಿಯನ್ನು ಪದೇ ಪದೇ ಕೇಳುತ್ತೀರಾ, ದೇವರ ಹೆಸರುಗಳನ್ನು ಕೇಳುತ್ತೀರಾ. ಈ ಎಚ್ಚರಿಕೆಯನ್ನು ಹಗುರವಾಗಿ ಪರಿಗಣಿಸಿಕೊಳ್ಳಬೇಡಿ, ಆಘಾತಕ್ಕೆ ಒಳಗಾಗುತ್ತೀರಾ. ಆದ್ದರಿಂದ ಕೊನೆಯ ಬಾರಿಗೆ ಇದು ಎದುರಿಸಲು ಅಲ್ಲ, ನಿಮ್ಮನ್ನು ಸತ್ಯವನ್ನು ತೋರಿಸಲು ಎಂಬುದನ್ನು ಅತ್ಯಂತ ಆಶ್ಚರ್ಯಕರವಾದ ಸಂಗತಿ. ಖಂಡಿತವಾಗಿ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಇದನ್ನು ನಿರ್ಲಕ್ಷ್ಯ ಮಾಡಿದರೆ ಈ ಸಣ್ಣ ಘಟನೆಯ ನಂತರ ಏನಾಗುತ್ತದೆ, ಕಾರಣ ತಿಳಿದರೆ ಈ ಪ್ರಶ್ನೆ ಏನೆಂದರೆ ಈ ಘಟನೆ ಏನಾಗುತ್ತದೆ. ಖಂಡಿತವಾಗಿ ಸ್ನೇಹಿತರೆ, ಯಾವ ವ್ಯಕ್ತಿಗೆ ಸಂಬಂಧಿಸಿದೆ ಮತ್ತು ರಾತ್ರಿಯಲ್ಲಿ ನೀವು ಯಾವ ಚಿಹ್ನೆಯನ್ನು ಕಂಡುಕೊಳ್ಳುತ್ತೀರಾ, ಆ ಚಿಹ್ನೆಯಿಂದ ಬರುವಂತಹ ಶಕ್ತಿ ಯಾವ ರೀತಿ ನಿಮಗೆ ಎಲ್ಲ ಸಮಸ್ಯೆಗಳಿಂದ ಪರಿಹಾರವನ್ನು ತಂದುಕೊಡುತ್ತದೆ. ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ತೆರೆದುಕೊಳ್ಳಲು ಪ್ರಾರಂಭಿಸುತ್ತದೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಈ ಸಣ್ಣ ಘಟನೆ ನಿಜವಾದ ಸ್ವರೂಪವನ್ನು ಕ್ರಮೇಣವಾಗಿ ಬಹಿರಂಗಪಡಿಸುತ್ತದೆ. ಒಟ್ಟಾರೆಯಾಗಿ ಆಶ್ಚರ್ಯಕರ ಸಂಗತಿ ಏನು ಅಂದರೆ, ಈ ಘಟನೆ ಸಂಭವಿಸುವಾಗ ಆರಂಭದಲ್ಲಿ ಅದರ ಮಹತ್ವವನ್ನು ನೀವು ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಾಗೋದಿಲ್ಲ. ಅದು ಸಾಮಾನ್ಯ ವಿಷಯ ಅಂತ ಭಾವಿಸ್ತೀರಾ, ಆದರೆ ಅದರ ಹಿಂದೆ ಆಳವಾದ ಸಂದೇಶ ಅಡಗಿರುತ್ತದೆ. ಆ ಸಂದೇಶವು ನಿಮ್ಮ ಭವಿಷ್ಯಕ್ಕೆ
ಭವಿಷ್ಯಕ್ಕೆ ಇನ್ನಷ್ಟು ಭದ್ರ ಬುನಾದಿಯಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗೆ ಉತ್ತರವಾಗಿರುತ್ತದೆ. ನಿಮ್ಮ ಕಷ್ಟದ ಸಮಯದಲ್ಲಿ ನೀವು ಎಲ್ಲವನ್ನ ಕೂಡ ಪಡೆದುಕೊಳ್ತೀರಾ. ನಿಮ್ಮ ಸಮಯವನ್ನು ದೇವರಿಗಾಗಿ ಮೀಸಲಿಡಬೇಕು. ಅದು ಸಕಾರಾತ್ಮಕತೆಯ ಒಂದು ವಿಶೇಷವಾದ ಶಕ್ತಿಯಾಗಿರುತ್ತದೆ. ಈ ಒಂದು ಹುಣ್ಣಿಮೆಯ ರಾತ್ರಿ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸಂಕೇತ, ಮಾತು, ಸಂಖ್ಯೆಗಳು ಎಲ್ಲವನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಕೆಲವೊಂದಿಷ್ಟು ದುಷ್ಟ ಶಕ್ತಿಗಳು ನಿಮ್ಮ ಮಾರ್ಗವನ್ನು ನಾಶ ಮಾಡಲು ಪ್ರಯತ್ನ ಪಡಬಹುದು. ಆದ್ದರಿಂದ ದುಷ್ಟಶಕ್ತಿಗಳ ಮೇಲೆ ಹಿಡಿತವನ್ನು ಸಾಧಿಸಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಉತ್ತಮವಾಗುತ್ತದೆ. ಈ ಒಂದು 7 ದಿನಗಳ ಕಾಲ ಪ್ರತಿದಿನ ಸ್ನಾನ ಮಾಡುವಂತಹ ನೀರಿಗೆ ಎಳ್ಳು ಹಾಕಿ ಸ್ನಾನ ಮಾಡಿ ಮತ್ತು ದೇವರಿಗೆ ಪೂಜೆಯನ್ನು ಸಮರ್ಪಣಾ ಭಾವದಿಂದ ಪೂಜಿಸಿ ಮತ್ತು ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನು ದೇವರ ಮುಂದೆ ಹೇಳಿ ಒಂದು ಬಿಳಿಯ ಹಾಳೆ ಮೇಲೆ ಬರೆದು ಅದನ್ನು ಒಂದು ಬಿಳಿಯ ಒಂದು ಬಟ್ಟೆಯಲ್ಲಿ ಅಂದರೆ ಕರ್ಚೀಫಲ್ಲಿ ಇಟ್ಟು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಕು. 7 ದಿನಗಳಾದ ನಂತರ ಆ ಒಂದು ಪೇಪರನ್ನು ಸುಡಬೇಕು. ಆ ಪೇಪರಿಂದ ಬರ್ತಕ್ಕಂತಹ ಬೂದಿಯನ್ನು ಗಂಗಾ ಮಾತೆಗೆ ಅಥವಾ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ನೀವು ಹರಿಯಲು ಬಿಟ್ಟು ಬಿಡಬೇಕು. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಯನ್ನು ನೀವು ಊಹೆ ಮಾಡಿರೋದಕ್ಕೂ ಸಾಧ್ಯವಾಗುವುದಿಲ್ಲ. ನೀವು ಕಂಡ ಕನಸು ನನಸಾಗುತ್ತೆ. ನೀವು ಆ ಹಾಳೆಯಲ್ಲಿ ಬರೆದ ಪ್ರತಿಯೊಂದು ಕನಸುಗಳನ್ನು ನನಸು ಮಾಡಿಕೊಳ್ತೀರಾ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೆ ಸುಲಭವಾದ ಪರಿಹಾರವನ್ನು ನಿಮ್ಮ ಮನಸ್ಸಿನ ವಿಚಿತ್ರವಾದ ಬದಲಾವಣೆಗಳು ತಂದುಕೊಡುತ್ತದೆ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ಭಗವಂತ ನೀಡುತ್ತಾರೆ. ನೀವು ಇದ್ದಕ್ಕಿದ್ದಂತೆ ಹಳೆಯದನ್ನು ನೆನಪಿಸಿಕೊಳ್ತೀರಾ. ಹೊಸ ಅವಕಾಶ ಕಣ್ಣಿಗೆ ಬೀಳುತ್ತೆ. ಕೆಲಸದಲ್ಲಿ ಉತ್ಸಾಹ ಸಿಗುತ್ತದೆ. ಕಾರಣವಿಲ್ಲದೆ ಉದ್ಭವವಾಗಿದ್ದ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಕೆಲವೊಮ್ಮೆ ಅದೃಶ್ಯ ಶಕ್ತಿ ನಿಮಗೆ ಸತ್ಯವನ್ನು ತಂದುಕೊಡುತ್ತದೆ. ಬಹುಶಃ ನಿಮ್ಮ ಜೀವನದಲ್ಲಿ ಆಗತಕ್ಕಂತಹ ಪ್ರತಿಯೊಂದು ಬದಲಾವಣೆಯನ್ನು ದುರ್ಗಾಮಾತೆಯ ಒಂದು ಅನುಗ್ರಹದಿಂದ ನೀವು ಶಕ್ತಿಶಾಲಿಯಾಗಿ ನಿರ್ವಹಿಸಲು ಸಾಮರ್ಥ್ಯವನ್ನು ಕಂಡುಕೊಳ್ತೀರಾ. ಹೊಸ ತೀರ್ಮಾನಕ್ಕೆ ತಲುಪಲು ಸಾಧ್ಯವಾಗುತ್ತೆ. ಎಲ್ಲವೂ ಕೂಡ ಸ್ಫಟಿಕವಾದಷ್ಟು ಸ್ಪಷ್ಟವಾಗುವಂತಹ ಲಕ್ಷಣಗಳು ಕ್ಷಣಗಳು ಶುರುವಾಗುತ್ತದೆ. ಅದಾದ ನಂತರ ನಿಮ್ಮ ಮುಂದೆ ನೀವು ಮೊದಲು ಇದ್ದಂತೆ ಇರುವುದಿಲ್ಲ. ಎಲ್ಲವೂ ಕೂಡ ಬದಲಾಗುತ್ತದೆ. ನಿಮ್ಮ ವಿಧಿ ಬದಲಾಗುತ್ತದೆ. ನಿಮ್ಮ ಜೀವನದಲ್ಲಿ ಇವೆಲ್ಲವೂ ನಡೆಯಬೇಕು ಅಂದರೆ ಈ ಒಂದು ವಿಶೇಷವಾದ ಹುಣ್ಣಿಮೆಯ ದಿನ ರಾತ್ರಿ ಸಂಜೆಯ ಸಮಯ ಧ್ಯಾನ ಮಾಡಿ ನಾವು ತಿಳಿಸಿರುವಂತಹ ಒಂದು ಬಿಳಿಯ ಪೇಪರಲ್ಲಿ ನಿಮ್ಮ ಮನಸ್ಸಿನ ಆಸೆಗಳನ್ನು ಬರೆದು ಒಂದು ಬಿಳಿಯ ಕರ್ಚೀಫಲ್ಲಿ ಇಡಬೇಕು. ಇದು ಶುಕ್ರನಿಗೆ ಸಂಬಂಧಪಟ್ಟದ್ದು. ಅದು ಸ್ವಚ್ಛವಾಗಿರಬೇಕು, ಹೊಸದಾಗಿರಬೇಕು. ಅದರಿಂದ ನೀವು ಹಣವನ್ನು ಆಕರ್ಷಣೆ ಮಾಡ್ಕೊಳ್ಬಹುದು, ನೆಮ್ಮದಿಯನ್ನು ಆಕರ್ಷಣೆ ಮಾಡ್ಕೊಳ್ಬಹುದು, ನಿಮ್ಮ ದೌರ್ಬಲ್ಯಗಳನ್ನು ದೂರ ಮಾಡ್ಕೊಳ್ಬಹುದು, ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬಹುದು. ಈ ಒಂದು ವಿಚಾರ ನಿಮಗೆಲ್ಲ ಖಂಡಿತವಾಗಿ ಮನಸ್ಸಿಗೆ ಶಾಂತಿ ತಂದುಕೊಡುತ್ತೆ. ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡುತ್ತೆ. ನಿಮ್ಮ ದುಃಖಗಳು ದೂರವಾಗುತ್ತದೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.